ನಾವು 10ನೇ ತರಗತಿಯ ವಿಭಾಗದಲ್ಲಿ ಓದುತ್ತಿದ್ದೇವೆ. ಇದು ಒಂದು ರಾಮಾಯಣದ ತುಂಟಾಗಿದೆ. ಇದರಲ್ಲಿ ಶಬರಿಯ ಮೊದಲನೇ ಹೆಸರು ಶಾರದ. ಶಬರಿಯು ಬಿಲ್ಲ ಕುಟುಂಬದ ಜಾತಿಯವಳಾಗಿದ್ದು ಅವಳ ಮದುವೆ ನಿಶ್ಚಯವಾಗಿದ್ದು ಅವಳ ಜಾತಿಯಲ್ಲಿ ಮದುವೆಯ ಮುನ್ನ ಪ್ರಾಣಿ ಬಲಿ ಕೊಡಬೇಕೆಂಬುವ ಪದ್ಧತಿ ಇರುತ್ತದೆ. ಆದರೆ ಅವಳಿಗೆ ಅದು ಇಷ್ಟವಿರದ ಕಾರಣ ಅವಳು ಮನೆ ಬಿಟ್ಟು ಹೋಗಲು ಪ್ರಯತ್ನಿಸುತ್ತಾಳೆ. ಆಗ ಅವಳು ಮನೆ ಬಿಟ್ಟು ಹೋದಾಗ ಯಾವುದಾದರೂ ಒಂದು ಆಶ್ರಮ ಸೇರಬೇಕೆಂದು ಯೋಚಿಸುತ್ತಿರುತ್ತಾಳೆ. ಆದರೆ ಅವಳು ಕೆಳಜಾತಿಯವಳಾಗಿದ್ದರಿಂದ ಯಾರೂ ಅವಳನ್ನು ಯಾವ ಆಶ್ರಮಕ್ಕೂ ಸೇರಿಸಿಕೊಳ್ಳುವುದಿಲ್ಲ. ಹೀಗೆ ಆಶ್ರಮಗಳನ್ನು ಶ್ರಮಿಸುತ್ತಿದ್ದಾಳೆ. ಕೊನೆಗೆ ಮತಂಗ ಆಶ್ರಮಕ್ಕೆ ಮತಂಗ ಋಷಿಗಳು ಅವಳನ್ನು ಸೇರಿಸಿಕೊಳ್ಳುತ್ತಾರೆ. ಮತ್ತು ಆಗ ಶಬರಿಯು ರಾಮನ ಜಪವನ್ನು ಮಾಡಲು ಪ್ರಾರಂಭಿಸುತ್ತಾಳೆ. ರಾಮನಿಗಾಗಿ ಶಬರಿಯು ದಿನಾಲು ಹೂ ಹಣ್ಣು ತಳಿ ಮಧುಪರ್ಕವನ್ನು ಪೂಜೆಯನ್ನು ಮಾಡುತ್ತದೆ. ಅದು ಅವಳ ದಿನನಿತ್ಯದ ಕೆಲಸವಾಗಿತ್ತು. ಒಂದು ದಿನ ರಾಮನು ಅವಳನ್ನು ಹುಡುಕಿಕೊಂಡು ಕಾಡಿನಲ್ಲಿ ಬರುತ್ತಾನೆ. ಆಗ ಅವಳು ಕಾಡಿಗೆ ಹೋಗಿ ಅವನಿಗಾಗಿ ತರುತ್ತಿರುತ್ತಾಳೆ. ಅದನ್ನು ನೋಡಿ ಅವರು ಗಿಡದ ಮರಿಗೆ ಸರಿದುಕೊಳ್ಳುತ್ತಾರೆ. ಆಗ ಲಕ್ಷ್ಮಣ ರಾಮನಿಗೆ ಹೇಳುತ್ತಾನೆ, ಯಾವುದು ಇದು ನಮ್ಮ ಕಡೆಗೆ ಬರುತ್ತಿದೆಯಲ್ಲ ಎಂದು ಹೇಳುತ್ತಾನೆ. ಆದರೆ ಅವಳು ಮತಂಗಾಶ್ರಮಕ್ಕೆ ಹೋಗುತ್ತಾಳೆ. ಇವರು ಅವಳಿಗಾಗಿ ಮತಂಗಾಶ್ರಮದ ಕಡೆ ಹೋಗುತ್ತಾರೆ. ಬಾಗಿಲಲ್ಲಿ ನಿಂತು ನಮಗೆ ನೀನು ಒಳಗೆ ಕರೆದುಕೊಂಡು ಉಪಚಾರ ಮಾಡಬಹುದೇ ಎಂದು ಕೇಳುತ್ತಾರೆ. ಆಗ ಅವಳು, ನೀವು ರಾಮ ಲಕ್ಷ್ಮಣರೇ ಎಂದು ಕೇಳುತ್ತಾರೆ. ಆಗ ಅವರು ಒಂದು ಒಳಗೆ ಹೋಗುತ್ತಾರೆ. ಅವರಿಗಾಗಿ ಕಟ್ಟಿದ ಮಾಲೆಯನ್ನು ಕೊರಳಿಗೆ ಹಾಕಿ ದಿನಾಲು ತರುತ್ತಿದ್ದ ಮಧುಪರ್ಕ ಹಂಪಲು ಎಲ್ಲವನ್ನು ಅವರಿಗೆ ಕೊಟ್ಟು ಆ ಹಣ್ಣು ರುಚಿ ಇದೆಯೋ ಎಲ್ಲವನ್ನು ಅವಳು ತಿಂದ ನಂತರ ರಾಮನಿಗಾಗಿ ಕೊಟ್ಟು ಊಟೋಪಚಾರ ಮಾಡುತ್ತಾಳೆ. ಹೀಗೆ ಧನ್ಯವಾದಗಳು ಮೇಡಮ್ ಅಂತ ಹೇಳ್ರಿ.